ನಾನು ಕ್ವಶನ್ಸ್ ಕೇಳ್ತೀನಿ, ಅವ್ರ ಆನ್ಸರ್ಸ್ ಹೇಳಿದ್ರೆ ಕಮೆಂಟ್ ಮಾಡಿ. ಹಲೋ ಅನ್ನು ಹಲೋ ನಾನು ಮೈಕಲ್ ಇಲ್ಲಿ ಮೈಕಲ್ ಇದೆ. ಸಾಲ್ವಾಗಿರ್ಲಿ ಅಂತ ನಾವು ಯಾವಾಗಲೂ ಸಾಲ್ವ್ ಮಾಡ್ಕೊ. ಶಾಪಿಂಗ್ ಮಾಡ್ತೀವಿ. ಇವ್ನು ಇಂಡಿಯಾ ಗೈಸ್, ನಿನ್ ಮಗ ಅಷ್ಟು ಚೆನ್ನಾಗಿ ಟಾರ್ ಹಾಕಿತ್ತು, ಅಲ್ಲಿ ಹೋಗೋದು ಬಿಟ್ಟು ಯಾವ ಡೆಡ್ ಕರ್ಕೊಬೋದು. ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನಾವು ಜೋಡಗಟ್ಟೆ ಅಂತ ಹಳ್ಳಿ ಜಾತ್ರೆಗೆ ಹೋಗ್ತಾ ಇದೀವಿ. ಬನ್ನಿ, ಇವತ್ತಿನ ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಕಮ್ ಆನ್, ಲೆಟ್ಸ್ ಗೋ. ಅವನವಲ್ಲೇ ಸ್ಟಾರ್ಟ್ ಮಾಡ್ದ. ತಿನ್ನಕ್ಕೆ ಹಿಡ್ಕೊ ಬೈಕೋ. ತಿನ್ನಕ್ಕೆ ಬಂದಿರೋದು ನೋಡಿ, ಯಾರ್ಯಾರು ಎಷ್ಟೆಲ್ಲಿ ತಿಂತಾರೆ ಎಲ್ಲರಿಗೂ ಅಣ್ಣ ನೀನೇನಾದ್ರೂ ಮಾಡು, ಒಂದಲ್ಲಿ ಮೂಳೆ ಹಾಕು. ಹಲೋ ಅನ್ನು ಜಾಸ್ವಿಕ್, ಹಲೋ ನಾನು ಮೈಕಲ್ ಇಲ್ಲಿ ಮೈಕಲ್ ಇಲ್ಲಿ ನೋಡು ಹಲೋ ಅನ್ನು ಇಲ್ಲಿ ನೋಡ ಹಾಯ್ ಅನ್ನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಲೋ ಅನ್ನು ಹಲೋ ಅನ್ನು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬೀಳುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಅಳಬೇಡ. ಇನ್ನೊಂದು ಸಾಂಗ್ ಹಾಡ ಅಂತ ಐತೆ, ಬೇಡ ಸಾಂಗ್ ಟ್ಯಾನ್ ಆಗ್ಬಿಡ್ತೀನಿ, ಸ್ವಲ್ಪ ಆಟೋನ ನಿಲ್ಲಿಸ್ತೀರಾ? ಬರತ್ತ ಮೈಂಡ್ ವಾಯ್ಸ್ ನನಗೆ ಗೊತ್ತಾಗ್ತಾ ಇದೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಓ ಹೆಣ್ಮಗು ಅಣ್ಣ ಸ್ವಲ್ಪ ನಿಲ್ಲಿಸ್ತೀಯ ಅಣ್ಣ, ಟ್ಯಾನ್ ಆಗ್ಬಿಡ್ತೀನಿ. ಹಾಯ್ ಹಾಯ್ ಮಾಡು, ಹಾಯ್ ಏನೋ, ಹಲೋ ಹಾಯ್ ಈಕ್ವಲ್ ಹಾಯ್. ಏನು ಹೆಸರು? ವಾಟ್ಸ್ ಯುವರ್ ನೇಮ್ ಡಿಪ್ರೆಷನ್ ಬ್ರೋ? ವಾಟ್ಸ್ ಯುವರ್ ನೇಮ್ ಬ್ರೋ ವಾಟ್ಸ್ ಯುವರ್ ನೇಮ್? ಎಲ್ಲಿ ನಿಮ್ಮ ಮಮ್ಮಿ ಕರಿ, ನೀತಿ ಕರಿ. ಕೇಳಿಸ್ತಾ ಇಲ್ಲ ನಿಮ್ಮ ಅಮ್ಮಂಗೆ, ಜೋರ ಕರಿ. ಎಲ್ಲಿ ಯಾರಿಲ್ಲ, ಅಲ್ಲಿ ಯಾರು ಬಂದಿಲ್ಲ ನೋಡಿ ಗಾಯ್ಸ್. ನಾವು ಜೋಡಗಟ್ಟೆ ಹೋಗ್ತಾ ಇದೀವಿ, ಊರ ಭಾವನ ಊರಿಗೆ. ಇವನ್ನ ಎಲ್ಲೋ ನೋಡ್ದಂಗ ಐತ್ಲೆ, ಯಾರಿವನು? ಮಾತಾಡ್ಲೇ. ಐ ಆಮ್ ವಿಲ್ಲನ್. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಪಾಪ ಮಾಡುವೆನು, ಸ್ವರ್ಗ ನನ್ನದು, ನರಕ ನನ್ನದು. ನನ್ನ ಬಿಪಿಯನ್ನು ನಾನೇ ಓದುವೆನು, ಸೌಂಡು ನನ್ನದು, ಬ್ಯಾಂಡು ನನ್ನದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಈಗ ಜೋಡಗಟ್ಟೆಗೆ ಹೋಗ್ತಾ ಇದೀವಿ. ಓ ಹಾಯ್ ಗೈಸ್, ಏಯ್ ಫಸ್ಟ್ ಟೈಮ್ ಯಾರು? ಓಕೆ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಪರಿಚಯ ಮಾಡ್ಕೋ. ಪರಿಚಯ ಮಾಡ್ಕೋ. ನನ್ನ ಹೆಸರು ಭರತ್ ರಾವ್. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆ ಶರ್ಟು, ಒಳ್ಳೆ ಪ್ಯಾಂಟು. ಯಾವಾಗಿಂದ ಈಗ ಈ ಆಟೋ ಬಂದು ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತು. ನನ್ನ ಹೆಸರು ಮುಖೇಶ್. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ? ಎಲ್ಲಿ ಕರ್ಕೊಂಡು ಹೋಗ್ತಾ? ಜೋಡಗಟ್ಟೆ ಅಲ್ಲಿ ನಲ್ಲಿ ಮೂಳೆ ಊಟ. ಚೆನ್ನಾಗಿದೆ. ಬೇಗ ಬನ್ನಿ, 10:20 ಹೋಗ್ಬೇಕು. 10:20
10:20 ಹೋಗ್ಬೇಕಂತ 3 ಗಂಟೆ ಕರ್ಕೊಂಡು ಆಯ್ತದೆ. ನಿಮ್ಮ ಬಾವ ಹಿಂಗೋಸ್ಕರ ಮೂಳೆ ಹಿಡ್ಕೊಂಡು ಕಾಯ್ತಾ ಇರ್ತಾನೆ. ನಲ್ಲಿ ಮೂಳೆ ಆ ಕಡೆ ತೋರಿಸಿ ಅವಳಿಗೆ. ನಾನೇನ್ ಮಾಡ್ದೆ? ಹೇಳು. ನೋಡಿ ಇವಳು ನನ್ನ ಹಾಫ್ ಶರ್ಟ್, ಅರ್ಧ ಅಂಗಿ ಅಲ್ಲ, ನನ್ನ ಅಂಗಿ ಎಲ್ಲ ಹರಿಯೋಳು. ಬೇಡ, ಹೆಲ್ಪಿಂಗ್ ನೇಚರ್ ಅಂತ ಇರ್ಬೇಕು ಯಾವಾಗ್ಲೂ. ಟೋ ಮಾಡ್ಕೊಂಡು ಹೋಗ್ತಾರೆ ಪಾಪ ಗಾಡಿ. ಥ್ರೋ ಮಾಡ್ಕೊಂಡು ಹೋಗ್ತಾರೆ. ಥ್ರೋ ಅಲ್ಲ, ಅದು ಥ್ರೋ. ಸಾರಿ, ಥ್ರೋ. ಥ್ರೋ ಇಲ್ಲ, ಅವ್ರ ಅಮ್ಮ ಗೊತ್ತವ್ರೆ ಅಪ್ಪ, ಅವ್ರ ಅಮ್ಮ ಹುಷಾರಿಲ್ಲ, ಆದ್ರೂ ಜಾತ್ರೆಗೆ ಗೊತ್ತವ್ರೆ. ಇದೆ ಭದ್ರಕಾಳಿ ಸೋಲ್ಜರ್ ತರ ವೇಟ್ ಮಾಡ್ತಾರೆ. 12 ಗಂಟೆ ಆಗಿದೆ. ಅಮ್ಮುಕು ಡುಮ್ಮುಕು ಇದು ಮಾರೇನಹಳ್ಳಿ ದೇವಸ್ಥಾನ ನಿಮ್ದಲ್ಲ, ಎಕಡ ತಗೊಂಡ್ ನೋಡಿ ನಿಮ್ದು. ಇವ್ರದ್ದು ಬಂದು ಮಿತ್ರದ್ದು. ನಿದ್ದೆ ಮಾಡೋಣ. ಕಬಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಅವನಿಗೆ ಜರ್ಮನಿಂದ ತರಿಸಿರೋದು ಏನ ಶರ್ಟು ಪ್ಯಾಂಟು ಅಂಡರ್ವೇರ್. ಎಲ್ಲಿಂದ ತರಿಸಿರೋದು ಹೇಳು? ಅಂಡಮಾನಿಂದ. ಸೊ ಚಪ್ಪಲಿ ಅವನಿಗೆ ಚಪ್ಪಲಿ ಎಲ್ಲ ಹಾಕಲ್ಲ. ನಾವು ಇದು ಶ್ರೀ 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 ಗಣೇಶಾದಿತ್ಯಾನಂದ ಅಂತ ಹಲ್ಸೂರಿಂದ ತಂದಿರೋದು. ಅಲ್ಸೂರಿಂದ ಅಲ್ಲ, ಮತ್ತೆ ವಿಶಾಲ್ ಮಾರ್ಟ್. ನಮಗೆ ವಿಶಾಲವಾಗಿರ್ಲಿ ಅಂತ ನಾವು ಯಾವಾಗಲೂ ವಿಶಾಲ್ ಮಾರ್ಟ್ ಶಾಪಿಂಗ್ ಮಾಡ್ತೀವಿ. 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾವಳೆ. ಬೆಲೆ ಬೇಡವಾ? ಕಂಟೆಂಟ್ ಬೇಡವಾ? ನೀನ್ ಕಂಟೆಂಟ್ ಕೊಡು, ಅವ್ನು 10,000 ಪೇಮೆಂಟ್ ತಗೋತಾನೆ. ಇದಕ್ಕೆ ಬರಲ್ಲ ಬಿಡು. ನಡ್ಸಿದ ಲೈಫಲ್ಲಿ ನನ್ನ ಮರ್ಯಾದೆ. ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದು. ಇನ್ನ ಹಿಂದೆ ಮಾರನಹಳ್ಳಿಯಿಂದ ಇನ್ನ ಹಿಂದೆ. ಮಾರನಹಳ್ಳಿಯಿಂದ ಇನ್ನ ಹಿಂದೆ ಗಾಡಿ. ಮೋರೇನಹಳ್ಳಿ ಅಲ್ಲ, ಮಾರೇನಹಳ್ಳಿ. ಮಾರನಹಳ್ಳಿ. ನೋಡಿ ಗೈಸ್, ಇವ್ನು ಹಿಂಗೆ ಗೈಸ್. ನಿನ್ ಮಗ ಅಷ್ಟು ಚೆನ್ನಾಗಿ ಟಾರ್ ಹಾಕಿತ್ತು, ಅಲ್ಲಿ ಹೋಗೋದ್ ಬಿಟ್ಟು ಯಾವ್ದು ಡೆಡ್ ಐತಿ ಕರ್ಕೊಂಡ್ಬಂದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದವನ್ ತಪ್ಪಲ್ಲ, ಲಾಸ್ಟ್ ಟೈಮ್ ಹಿಂಗೆ ಬಂದಿದ್ದು. ಇದೇ ಸ್ಟೋರಿ, ಇದೇ ಜಾಗದಾಗ ಇದೇ ಹೇಳ್ಕೊಂಡು. ಅಲ್ಲ ಲಾಸ್ಟ್ ಟೈಮ್ ಆಟೋ ಬಂದಿದ್ವಲ್ಲ ಇದೇ ಜೋಡಗಟ್ಟೆಗೆ, ಅವಾಗೇ ಹೋಗಿದ್ವಿ. ರೋಡ್ ಕ್ಲೋಸ್ ಮಾಡ್ತಿದ್ದಾರೆ. ಓ ಫನ್. ಓ ಶಿಟ್. ಮುದ್ದು ಸರೋಜಾ ಬೇಡ, ಸರೋಜಾ ನೀತಿ ಬೇಡ, ನೀತಿ. ಓ ನೋಡಿ, ಸ್ಮೋಕ್ ಇದು. ಸ್ಮೋಕ್ ಸಕಲೇಶ್ಪುರ ಘಾಟ್. ಸ್ನೋ ಇದು ಸಕಲೇಶ್ಪುರ ಘಾಟ್. ಸ್ವಲ್ಪ ದಿನ ಮದ್ವೆ ಆಗಿಲ್ಲ ಅಂದ್ರೆ ತನುಜನು ಗೊತ್ತೋಯ್ತಾನೆ. ಇನ್ನೊಂದು ವರ್ಷ ಅಷ್ಟೇ. ಇಲ್ಲ, ತುಂಬಾ ತುಳುಕ್ತಾ ಇದೆ. ಏನು ನೀರು? ಬೀಪ್ ಹಾಕ್ತೀಯಾ? ಇಲ್ಲ, ನೋ ಬೀಪ್. ಆಮೇಲೆ ಸೆನ್ಸಾರ್ ಅವ್ರು ಕಟ್ ಮಾಡ್ತಾರೆ. ಸೆನ್ಸಾರ್ ಆಗದೆ ಇರಂಗ್ ಹೇಳ್ಬೇಕು ನೀನು. ಓ, ಸೆನ್ಸಾರ್ ಆಗದಿಲ್ದೇ ಇರಂಗ್ ಹೇಳ್ಬೇಕಾ? ನಾನು ಹೇಳಿದ್ದು. ಓ ನಿನ್ನ ಅರ್ಥದಲ್ಲಿ ಶುಗರ್ ಕೋಟೆಡ್ ಆಗಿ ಹೇಳ್ಬೇಕಾ? ಈ ಒಂದು ಹಲಸಿನ ಬರುತ್ತೆ ಗೊತ್ತಾ, ಅದ್ರೊಳಗಡೆ ಬೀಜ ಇರುತ್ತೆ ನೋಡು. ಆ ಬೀಜನ ಬಿಸಿಲಿಗೆ ಹಾಕಿದ್ರೆ ಏನಾಗತ್ತೆ? ಒಣಗೋಯ್ತು ಅಷ್ಟೇ. ಅದಕ್ಕೆ ನೀರ್ ಹಾಕ್ಬೇಕು ಅವಾಗ. ಓ ಹಂಗಂದ್ರೆ ನೀನ್ ಅವಾಗ ನೀರ್ ಹಾಕ್ತಾ ಇದೀಯಾ? ಓ ಇಲ್ಲಿದೆ ಪಾಯಿಂಟ್. ಇರು, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಹಂಗೆ ಬೆಟ್ಟ ನೋಡು, ಬೆಟ್ಟ ಅಲ್ಲಿ ನೋಡು. ಪಾಯಿಂಟ್ ಬಂದ್ರೆ ಬೆಟ್ಟ ಗುಡ್ಡ ತೋರಿಸ್ತೀಯಾ? ನಾನೆಲ್ಲ ಹೇಳಿದ್ದು, ಹೇಳಿದ್ದು ಬೆಟ್ಟ ಗುಡ್ಡ.
ಬೇಕಾದ್ರೆ ಸ್ಟ್ರೈಟ್ ಹೋಗ್ಬಿಟ್ಟಿರಾ? ಇದೇನೋ ಬಂದಾಗೆಲ್ಲ ಒಂದೊಂದು ರೂಟಲ್ಲಿ ಬೈತದಲ್ಲ ಇದು. ಅದೇ ಒಂದೊಂದು route ಆಗ್ಬಿಟ್ಟೈತೆ. ನೆಕ್ಸ್ಟ್ ಎಲ್ಲೇ ನೀರು ತುಂಬಿರ್ತದೆ ನೀರಲ್ಲಿ ಹೋಗೋದು. ನೀರಲ್ಲಿ swimming ಮಾಡ್ಕೊಂಡು ಹೋಗ್ಬೇಕು. ಎಲ್ಲ swimming dress ಹಾಕೊಂಡು ಹೋಗ್ಬೇಕು. ನೀತಿ ಊರೇ ಎಷ್ಟು ಚೆನ್ನಾಗೈತೆ, ಪುದುಕೋಟೆ. ಹುಳಿಕೋಟೆನಾ? ಪುದುಕೋಟೆ. ಪುದುಕೋಟೆ. ಪುದು. ಅದಕ್ಕೆ ಪುದುಕೋಟೆ. ಪುದು. ಅದೊಂದು ಡಿಸ್ಟ್ರಿಕ್ಟ್ ಗೊತ್ತೇನೋ ಹೌದು. ಇದೆಲ್ಲ ಈಗ ನೋಡು ಮ್ಯಾಪಲ್ಲಿ ಅಲ್ಲಿ ಹಿಂದೆ ಹೋದೆ ಧೂಳೆ. ನಾವು ಧೂಳೆ ಎಸ್ಕೊಳಕ್ತೀವಿ. ನೋಡಿ ಹೆಂಗಿದೆ ಫೌಂಡೇಶನ್. ಫೌಂಡೇಶನ್ ಬೇಡ, ಇದೆ ಫೌಂಡೇಶನ್. ಜೋಡಗಟ್ಟೆ ಜೋಡಿಸ್ಬಿಡ್ತೀವಿ. ಸುಮ್ಮನೆ 1000 ರೂಪಾಯಿ 2000 ರೂಪಾಯಿ ಕೊಟ್ಬಿಟ್ಟು ಫೌಂಡೇಶನ್ ಕ್ರೀಮ್ ತಗೊಂತಾರೆ. ಇದೇ ಒಂದ್ 2 ಚೂರು ಫ್ರೀ ಫೌಂಡೇಶನ್. ಇದನ್ನ ಬಾಕ್ಸಲ್ಲಿ ಎತ್ಕೊಂಡೋಗಿ ಹಾಕೊಂಡ್ಬಿಟ್ರೆ ಅದೇ ಫೌಂಡೇಶನ್. ನೀತಿಗೆ ಒಂದ್ 2 ನಿಮಿಷ ಇಲ್ಲಿ ನಿಲ್ಸ್ಬಿಟ್ಟು ಹೋದ್ರೆ ನೀತಿನ ಅನ್ಬೇಕು. ಟಾಪ್ ಟು ಬಾಟಮ್ ಫುಲ್ ಫೌಂಡೇಶನ್. ಏನು ಬೆಳಗ್ಗೆಯಿಂದ ಕಾಯಿಸಿದ್ಗೆ 12 ಗಂಟೆಗೆ ಬಂದು ಕೊಡ್ಗೆಪಳ್ಳಿ ಬಸ್ ಸ್ಟಾಪ್ ಅಲ್ಲಿ ಹೇಳಿದ್ದು. 12 ಗಂಟೆ ಆಯ್ತು, 12 ಗಂಟೆ 2 ಗಂಟೆ ಆಯ್ತು. ನಾನು ಅನ್ಕೊಂಡೆ, ನಾನು ನೀತಿ ಅನ್ಕೊಂಡ್ವಿ ಎಲ್ಲಿ ತನುಜ ಆಂಬೂರ್ ಬಿರಿಯಾನಿ ಕಬಾಬ್ ಹಾಕ್ಬಿಟ್ಟಿರ್ತಾನ. ಇಲ್ಲ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ಹೇಳಿಲ್ವಾ? ಅಲ್ಲಿ ಹೇಳಿತ್ತ ಸೆಟ್ ಬಸ್ ಸ್ಟಾಪ್ ಅಲ್ಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನಿದೆ ನಮ್ಮ ಸಮಾಜನ ನಮ್ಮ ಸಮಾಜ ಅಂತ ನಾನು ಏನೋ ಅನ್ಕೊಂಡೆ. ನೋಡಿ ಹಳ್ಳು ಬಾ. ಸಿಟಿಗೆಲ್ಲ ಚೆನ್ನಾಗ್ಬೇಕಂದ್ರೆ ಈ ರೋಡ್ ಬನ್ನಿ ಬರುತ್ತೆ. ನಿಮ್ಮ ಮಗನೇ ಎತ್ಕೊಂಡೆ ಶೇಕ್ ಇಟ್ ಪುಷ್ಪಾವತಿ. ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ ಬ್ಯಾವರ್ಸಿ. ಇದೆಲ್ಲ ನಿಮ್ದೇ? ಇದೆಲ್ಲ ನಮ್ದೇ. ಇದು ಈ ಬಂಡೆ, ಆ ಬಂಡೆ ಎಲ್ಲ ಬಾಡಿಗೆ ಕೊಟ್ಟಿದ್ದೀನಿ ಇವ್ರ ಅಪ್ಪಂಗೆ ಗ್ರೇನೇಟ್ ತೆಗಿಯಕ್ಕೆ. ಕಾಂಟ್ರಾಕ್ಟ್ ಮಾಡಿ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ರಾಕ್ಟ್ ತಗೊಳ್ಳಿ. ಇರಿಟೇಷನ್ ನನ್ ಕಣ್ಮುಂದೆ ಬಂದ್ರೆ ಸುಟಾಕ್ಬಿಡ್ತೀನಿ ನೋಡಿ. ಯಾಕ್ರ ಬೇಕು ನಿಮ್ಗೆ ಇವೆಲ್ಲ? ರೆಡ್ಡಿನ ಎಲ್ಲ ಆಗೋಯ್ತಾ? ಎಲ್ಲ ಬೇಕು, ಇಂಥ ಪ್ರತಿಭೆಗಳು ಬೇಕು. ಎಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿರೋ ನೋಡ್ರಿ, ಏನ್ ಸಿಗಲ್ವಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಏನು ಸಿಗಲ್ವಾ? ಯೆಲ್ಲೋ ಕಲರ್ ಕಾರ್ ನೋಡಿದ್ರೆ ದುಡ್ಡು ಸಿಗುತ್ತೆ. ಯಾಕಂದ್ರೆ ಅದು ರೇರು. ಎಲ್ಲಾದ್ರೂ ನೋಡಿದ್ರೆ ಯೆಲ್ಲೋ ಕಲರ್ ಕಾರ್ ಜಾಸ್ತಿ ವೈಟ್. ಬೆಳಿಗ್ಗೆ ಹೊತ್ತು ಎಲ್ಲೋ ಕಲರ್ ನೋಡ್ತೇವೆ ದಿನ. ಅದ್ ನೋಡ್ರಿ ಏನು ಸಿಗ್ತಾ ಇಲ್ಲ. ಅದೆಲ್ಲ ನೋಡಿದ್ರೆ ಏನು ಸಿಗಲ್ಲ. ಕಾರ್ ನೋಡಿ ಬರ್ತಾ ನೀನು ನೋಡ್ತೀಯ ಎಲ್ಲೋ ಕಲರ್. ಎಲ್ಲೋ ಕಲರ್ ಎಲ್ಲ ನಮ್ದು ವೆಸ್ಟರ್ನ್ ಟಾಯ್ಲೆಟ್. ನಾವು ಫ್ಲಶ್ ಮಾಡ್ಬಿಡ್ತೀವಿ. ಒಂದು ನೋಡಕ್ ಅಲ್ಲ, ನೀವು ಅದನ್ನ ನೋಡೇ ಫ್ರೆಶ್ ಮಾಡೋದು. ಅದಕ್ಕಿಂತ ಮುಂಚೆ ಫ್ರೆಶ್ ಮಾಡಕ್ಕಾಗುತ್ತಾ? ಆಗಲ್ಲ. ಅದು ನೋಡ್ಬಿಟ್ಟು ಫ್ರೆಶ್ ಮಾಡ್ಬೇಕು. ಓ, ನಿಮ್ಮ ಅನುಭವ ಇವಾಗ ಹೇಳ್ತಾ ಇದ್ದೀರಾ? ಓಕೆ ಟಾಪಿಕ್ ಚೇಂಜ್. ಅವನು ಎಷ್ಟು ಅಂತ ಬೀಪ್ ಆಗ್ತಾನೆ. ತುಂಬಾ ಟಕ್ಕ ಟಾಪಿಕ್ ಆಗೋಯ್ತು. ನೀನೇ ಮಾತಾಡಿದ್ದು ಅದು ಇಷ್ಟೊಂದು. ಪ್ರಶಾಂತಿವಾಗಿ ಹೋಯ್ತಾ ಇದೆ. ಪ್ರಶಾಂತಿ ಸ್ವಾಭಿಮಾನ ಹೆಚ್ಚಾಗಿ ಹುಚ್ಚು ತರ ಹರಿತಾ ಇದೆ ಸರ್. ನಮ್ಮ ಕನ್ನಡನ ಉಳಿಸಿ, ಇದು ನಮ್ಮ ದೇಶ. ಹೊಡಿರಿ ಚಪ್ಪಾಳೆ. ಬೆಳೆಸಿ, ನಿಮ್ಮಂತವ್ರು ಇದ್ರೆ ಸಾಯಿಸಿ. ಏನೋ ಹೇಳಿದ್ರೆ ಇಡೀ ಬೆಂಗಳೂರಲ್ಲಿ ರೂಟ್ ಮ್ಯಾಪೇ ಬೇಡ, ನಾನೇ ರೂಟ್ ಮ್ಯಾಪ್.
ನುಗೆಲೆ ಬೀಜ. ಇದು ಪರವಾಗಿಲ್ಲ, ಬೀಜ ಬೀಜ ಎಲ್ಲ ಅಂಡರ್ಸ್ಟ್ಯಾಂಡ್. ಆಲ್ವೇಸ್ ಮೆನ್ ಇಸ್ ಮೆನ್. ರೆಸ್ಟೋರೆಂಟ್ ಹೋದ್ರೆ ಹುಡುಗರೇ ಬಿಲ್ ಕಟ್ಬೇಕಂತೆ. ಯಾಕೆ? ಯಾಕಂದ್ರೆ ಮೆನ್ಯೂ ಟೇಸ್ಟ್ ಹೇಗೆ? ಮೆನ್ಯೂ ಬಂದು ಯು ರೆಸ್ಟೋರೆಂಟ್ ಬಿಲ್ ಕಟ್ಟೋದು ಮೆನ್ಯೂ. ಓ ಹೊಡಿರೋ ಚಪ್ಪಾಳೆ. ವುಮೆನ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ವಾವ್. ಅದಕ್ಕೆ ರೆಸ್ಟೋರೆಂಟ್ ಬಿಲ್ ಮೆನ್ಯೂ ಕಟ್ಟಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? This is Datik's watch. Dinosaur. ಅದು ಐಫೋನ್ದು. ಅದು ಬಸವನಗುಡಿ ಕಳ್ಳೆ ಪರ್ಸಲ್ಲಿ ತಗೊಂಡಿದ್ದು. ಲೈಟು 50 ರೂಪಾಯಿಗೆ ಒಂದು. ಲೈಟ್. ಫ್ಯಾಂಟಾಸ್ಟಿಕ್. ಔಟ್ಫಿಟ್ ರೇಟ್ ಹೇಳು. ಔಟ್ಫಿಟ್ ರೇಟ್ ಎಷ್ಟು? 500 ರೂಪಾಯಿ. ರಿಲ್ಯಾಕ್ಸ್. ಯಾಕೆ ಹೇಳ್ತೀವಿ ನಾವು? ಡಾಲರ್ಸ್, ನಮ್ದೆಲ್ಲ ರುಪೀಸ್ ಇಲ್ಲ. ನಮ್ದೇನಿದ್ರು ಡಾಲರ್ಸ್. $1. ಹೇಳಿ ನೀವು ಶರ್ಟ್ ಎಲ್ಲಿ ತಗೊಂಡ್ರಿ? ಶರ್ಟು ಹೊಸ ಶರ್ಟ್ ಅಂತ ಅವಾಗಲೇ ಯಾರೋ ಕೊಡುಗೆ ಕೊಟ್ಟಿದ್ದು. ನಮ್ದಕ್ಕೆ ಪಿತಾಜಿ ಏನು ಡ್ರಿಫ್ಟ್ ಎಲ್ಲ ಮಾಡ್ತೀಯಾ? ನಾವು ಬಂದಿದ್ಯಾ ಇಂಥ ಆಟ ತಗೊಂಡ ಡ್ರಿಫ್ಟ್ ಮಾಡಕ್ ಬಂದಿದ್ಯಾ? ಈ ರೋಡಲ್ಲಿ ಹಂಗೆ ಇತ್ತು ನೋಡ್ದೆ. ಹೆಂಗಿದೆ ಡ್ರಿಫ್ಟ್? ಇದು ಮಲೇಷಿಯಾದಿಂದ ತರಿಸಿದ್ದು ನಮ್ ಡ್ಯಾಡಿ. ನಿಂತ ನೋಡು ಯಜಮಾನ. ರಿಲ್ಯಾಕ್ಸ್. ಇಂಪೋರ್ಟ್ ಮಾಡಿಸ್ಕೊಂಡಿದ್ಯಾ? ಎಷ್ಟು? ಇದೆಲ್ಲ ಡಾಲರ್ಸ್. ಎಲ್ಲ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ, IT ರೈಡ್ ಆಗುತ್ತೆ ನಾವ್ ಹೇಳಿದ್ರೆ. ಹೇಳ್ಬಾರ್ದು. ಪ್ಯಾಂಟು ನೀರು ನೋಡಿ, ನೀರು ಬರ್ತೀನಿ. ಪ್ಯಾಂಟ್ ನೀರು ಬಿಡು. ಪ್ಯಾಂಟ್ ಎಲ್ಲ ಇದು ಬ್ಯಾಂಕಾಕ್ ಇಂದ ತರಿಸಿರೋದು. ಓ ಲಾರಿ. ಇದೆಲ್ಲ ಡಿಸೈನು. ಅವೆಲ್ಲ ಬೇಕು ಗಾಳಿ ಆಡಕ್ಕೆ. ಅದು ಇಲ್ಲೂ ತೆಗಿತೀನಿ ಅಂದ್ರು. ಬೇಡ. ಆಮೇಲೆ ನಾನು ಹೇಳಿದಿಲ್ಲೋ. ಅಲ್ಲ, ಫಸ್ಟ್ ಎಲ್ಲಿ ತೋರಿಸ್ದೆ? ಇಲ್ಲಿ ಇದೊಂಥರ ತೈಲ. ಇದು ಒಂದೊಂಥರ ತೈಲ. ಪರಿಮಳ. ಒಬ್ಬ ಎಂತ ಅಚ್ಚ ಕನ್ನಡ. ಅವಳು ಕನ್ನಡ ಅಲ್ಲ, ಅವಳು ಎನ್ನಡ. ಮಾತೃಭಾಷೆ ಬಿಟ್ಟವ್ರು ಊರಿಗೆ ದೊಡ್ಡವರಂತೆ. ಅದಿರೋದು ಹಾಳು ಮಾಡ್ಬಿಟ್ಟು. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ 3. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಕರೆಕ್ಟ್ ಆಗಿ ನೀನೇ ಅನ್ಕೋತಾ ಇದೀಯ. ನಿಮ್ಮ ಮಾತೃಭಾಷೆ ಯಾವ್ದು ನೀತಿ ಅವರೇ? ನಮ್ಮ ಮಾತೃಭಾಷೆ ಕನ್ನಡ. ಎಲ್ಲ ಮಗದೊಳೆ ಅಲ್ಲ, ಪಾನಿಪುರಿ ಮಾಡ್ತಾಳೆ, ಇವಳು ಹೋಗಿ ತಿಂತಾಳೆ. ಅವಲ್ಲ ಹೇಳಿಲ್ಲ ಒಂದ್ ದಿವ್ಸಕ್ಕೆ ಏನ್ ಆಗಲಿಲ್ಲ. ಒಂದ್ ದಿವ್ಸಕ್ಕೆ ಅಲ್ಲ ಅಂತ. ನೀನು ಇನ್ಮೇಲೆ ಹಂಗೆ ಕೊಡು. ಒಂದ್ ದಿವ್ಸಕ್ಕೆ ಏನಾಗಲ್ಲ. ಹೆಣ್ಮಗು ಈ ರೋಡಲ್ಲಿ ತಿನ್ಬಿಡು. ಅಯ್ಯೋಯ್ಯಪ್ಪ. ನೋಡೋ ಲಾಸ್ಟ್ ಟೈಮ್
ಇದೇ ಅಂಗಡಿ ಹತ್ರ ಮುಂದೆ ನಿಲ್ಸಿದಲ್ಲ ಅದ್ರ ಬಗ್ಗೆ ಚಾಕ್ಲೇಟ್ ಬೇಕು ವೆಂಟಿ ಚಾಕ್ಲೇಟ್. ಸರಿ, ಒಂದು ಸಣ್ಣ ವಿರಾಮದ ನಂತರ. ಇದೇನಾ ವಿರಾಮ? ಜಾಮೂನ್ ಬೇಕೇನಾ? ಓ ಕ್ಯಾಶಿಯರ್, ಮಜ್ಜಿಗೆ ಬೇಡ ಕೊಡಿ. ಮಜ್ಜಿಗೆ ಕುಡಿತೇನಾ? ಅವನು ಏನು ಬೇಡ ಅನ್ನಲ್ಲ. ಅದು ಕೊಟ್ಬಿಡಿ ಅಂಕಲ್. ಅದಕ್ಕೆ ಹೆಸರಿಲ್ವಾ? ಬಂದಿದೆ ಕೂಡಲೇ ನಾವು ಬಾರ್ಸೋಕೆ ಬಂದಿದ್ದೀವಿ. ಮಾತಾಡು. ಒಂದು ಅಲ್ಲಿ ಮುಳ್ಳೆ ಮಟನ್ ತಿನ್ನಲ್ಲ. ಮಟನ್ ತೂತ್ ತೋರ್ಸ್ ತೂತ್. ಎಲ್ಲಿ ಮೂಳೆ? ಎಲ್ಲಿ ಮೂಳೆ? ಓ ದಾತ್ವಿಕ್, ಯಾರು ಹುಡುಕ್ತಾ ಇದೆಯಾ? ನೋಡು ತಮ್ಮ ಬಂತು ಬಾಯಿಲಿ ತಿನ್ಬಿಡು ಬೇಗ. ಏ ಸಾಂಗ್ ಆಡ್ಬೇಕು ಇವಾಗ. ಆಟ ಆಡಕ್ ಹೋಗು. ಏಯ್ ವೆಂಕಟೇಶ್ವರ ಮನಿಕೊಂಡು ಅವನೇ ಪಾರ್ವತಿನ ಸಾಂಗ್ ಆಡು. ಪದ್ಮಾವತಿ. ಲೇ ಶಿವ ಏನಾದ್ರು ಬದುಕಿದ್ರೆ ಇವಾಗ ನಮ್ಮ ಮನೆ ನಿನಗೆ 3 ಕಣ್ಣು ಕಿತ್ತಾಕ್ಬಿಡ್ತೀನಿ. ಪದ್ಮಾವತಿ. ಇನ್ನೊಬ್ರು ಯಾರೋ ಗಂಗೆ. ಅಮ್ಮನೇ ತಿನ್ನಲ್ಲ, ಭಾಗ ಏನ್ ತಿಂತಾರೆ ಅಲ್ವಾ? ಏನೋ ಬರೀ ಚಿಪ್ಸು, ಕುರ್ಕುರಿ, ಮೋಮೋಸ್. ಏ ತಮ್ಮನೆ ತಗೋ, ಮೋಮೋಸ್ ಚೆನ್ನಾಗಿತ್ತೇನಾ? ಬಟ್ ಅದಕ್ಕಿಂತ ಇನ್ನೊಂದ್ ಕಡೆ ಕೊಡಿಸ್ತಾರೆ, ಚೆನ್ನಾಗಿರ್ತಿತ್ತು. ಇನ್ನ ಅದು ಅಲ್ಲಿ ಬಸವೇಶ್ವರ ನಗರಲ್ಲಿ ಅದು ಇದ್ರ ತರ ಇರುತ್ತೆ, ಮೋದಕ ತರ ಇರುತ್ತೆ. ಹಾ ಇದು ಕುರ್ಕುರೆ ಮೋಮೋ ಚೆನ್ನಾಗಿರುತ್ತೆ. ನೋಡ್ದ, ಇದು ಬೇಕಿತ್ತು ನಿಮಗೆ. ಏನದು? ನಾನು ಅಲ್ಲ, ನಾವು ಮೋಮೋಸ್ ಪಾರ್ಸಲ್ ಬಂದಿದ್ದಲ್ಲ ಮನೆಗೆ. ಹೆಂಗ್ ನೋಡ್ತಾವ್ ನೋಡು. ಹಿಂದೆ ಯಾರೋ ಅದು ಹಿಂದ್ಗಡೆ ಮಾತಾಡ್ರಿ. ಅದೇನು ನೋಡ, ನಾನು ಇನ್ನೇ ನೋಡ್ತಾನ, ಅವ್ನು ಎಲ್ಲೂ ನೋಡಲ್ಲ. ನೋಡಿ ಇನ್ನೇ. ನೀನ್ ಎಲ್ಲಿ ಬಂದಿದ್ಯಾ? ನೋಡಿ ನಿನ್ ಮಗ ಫ್ರೆಂಡ್ ಮಾಡ್ಕೊಳಕ್ ವಾಪಸ್ ಬಂದು. ಅವ್ನ್ ಫ್ರೆಂಡ್ ಮಾಡ್ಕೊಳಕ್ ಹೋಗಲ್ಲ ಕಣ. ಏನ್ ಮಾಡ್ತಾನೆ ಹೇಳು? ಆ ಕಡೆ ಈ ಕಡೆ ನೋಡ್ತಾನೆ, ಯಾರು ನೋಡ್ತಾ ಇಲ್ಲ ಅಂದ್ರೆ ಗಿಣ್ಬಿಟ್ಟು ಏನೋ ನಿನ್ ಮಗ ಮಾರ ಮರ್ಯಾದೆ ತೆಗಿತಾ ಇದ್ಯಾ? ಐತಾ ಇಲ್ವಾ? ಅವ್ ಮಗನಿಗೆ ಮಾನ ಮರ್ಯಾದೆ ಇಲ್ವಾ? ದಾತ್ವಿಕ್ ಏನೋ ಬಿತ್ತು. ಸೇಟು ಅಂಗಡಿ ಲಡಾಯಿ ಇಟ್ಟಿದ್ದೀವಿ. ಅವನ ಎದೆ ಮೇಲೆ ಬಿತ್ತೀವ. ಎದೆ ಮೇಲೆ ಕೈ ಬೀಳ್ಬೇಕು ನೋಡು. ಕೈ ಇಕ್ಕೊಂಡ್ ಕೆಮ್ಮನಿತಿ. ಅದಕ್ಕೆ ಕಣ ಅವಾಗ ಹೇಳೋದು ಶ್ರೀರಾಮ್ಪುರ ಅಂತ. ಕಣ ಅದು ಪಾಪರೆಡ್ಡಿ ಪಾಳ್ಯ, ಅಲ್ಲೇ ಪಟೇಗಾರ ಪಾಳ್ಯ. ಪಿನ್ ಕೋಡ್ ಹೇಳು. ಚೇಪೆಕಾಯಿ ಮರ ಅಲ್ಲೇನ ಇರೋದು. ಅಕ್ಕ ಹಾಯ್ ಮಾಡಿ. ಹೀ ಮ್ಯಾನ್ ಎಲ್ಲ ಸೇವ್ ಮಾಡ್ಕೋತಾವ. ನನಗೆ ಸ್ನ್ಯಾಪ್ ಎಲ್ಲ ನೀನೇ ಅಲ್ವಾ ಸ್ನ್ಯಾಪ್? ಯಾವ ರೂಟ? ಮಾಗಡಿ ಎಲ್ಲ ಬರ್ಬೇಕಾದ್ರೆ ಯಾವ ರೋಡಲ್ಲಿ ಬಂದ್ರಿ? ತಾವರೆಕೆರೆ ರೂಟಲ್ಲಿ ಬಂದ್ರ? ಫೌಂಡೇಶನ್ ಎಲ್ಲ ಹೇಗಿತ್ತು? ಅಯ್ಯೋ ನಮ್ ಕಾರ್ ಒಳಗಿದ್ವಲ್ಲ ಅಷ್ಟ ಬರ್ಲಿಲ್ಲ. ಹಂಗಂದ್ರೆ ಹೇಳ್ತಾ ಇರೋದು ನೀವು 3rd ಕ್ಲಾಸ್ ನನ್ನ ಮಕ್ಳ ಆಟೋದಲ್ಲಿ ಬಂದಿದ್ದೀರಾ, ನಾವು ಕಾರಲ್ಲಿ ಗ್ಲಾಸ್ ಹಾಕೊಂಡು AC ಹಾಕೊಂಡ್ ಬಂದಿದ್ದೀವಿ ಅಂತ. ನೀನೇ ಕೇಳಿದ್ದು. ಹಂಗೆ ನಿಜ. ವಿಚಾರ ತಗೊಂಡು ಅವನೇನ್ ಮಾಡ್ತಾನೆ? ಅವ್ರ ವಿಚಾರ ಅವನ ಹಾಕ್ಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಎಲ್ಲಿ ತಪ್ಪು ಮಾಡಿದೆ? ಇದೇ ಶ್ರವಣದುರ್ಗ ಬೆಟ್ಟ.
ಇಲ್ಲಿದೆ ಸಾವಂತದುರ್ಗ ಬೆಟ್ಟ ಲಾಸ್ಟ್. ಇಲ್ಲಿಂದ ಹತ್ರ ಸಾವಂತದುರ್ಗ ಬೆಟ್ಟ ನೋಡಿ, ಇದೆ ಹತ್ರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿ. ಅದಕ್ಕೆ ಲಾಸ್ಟ್ ಟೈಮ್ ಏನೋ ನಾವು ಅದೇ ಭರತಂಗ ಅವ್ರ ತಂಗಿ ಲೊಕೇಶನ್ ಕಳಿಸಿದ್ರೆ ಸಾವಂತದುರ್ಗ ಬೆಟ್ಟ ಹಿಂದೆ ತೋರಿಸಿದ್ದಂತೆ, ಇದೇ ಇರಬೇಕು. ಮತ್ತು ಇದರಿಂದ ವ್ಯೂ ನೋಡಿ, ಇದು ಜೋಡಗಟ್ಟೆ ಒಂದು ಸಣ್ಣ ಅವರು ದೇವಸ್ಥಾನ ಬಂದಿದೆ, ನಾನ್ ವೆಜ್ ಊಟ ಕಾಣಿಸ್ತಾ ಇದೆ ಅಲ್ವಾ. ಈ ಡಿಸ್ಟೆನ್ಸಲ್ಲಿ ಹಿಡ್ಕೊಂಡು ಚೆನ್ನಾಗಿ ಬರುತ್ತೆ. ಸೂರ್ಯ ನೋಡ್ತಾ ಇದೆ, ನನ್ನ ವಿಟಮಿನ್ ಸಿ ತಗೋತಾ ಇದೆ. ಎಷ್ಟು ಪ್ರಶಾಂತವಾಗಿರುತ್ತಲ್ಲ, ಎಷ್ಟು ಪೀಸ್ ಆಗಿದೆ ವಾತಾವರಣ, ಒಬ್ಬರು ಇಲ್ಲ, ಜನಗಳಿಲ್ಲದ ಪ್ಲೇಸ್, ಜಾಗ. ಇಟ್ಸ್ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಕಾಣ್ತದೆ ಬೆಟ್ಟ. ಯಾವ ಕಡೆ ಬಿದ್ದುಬಿಟ್ರೆ ಇದು ಮೋಸ್ಟ್ಲಿ ಸಾವಂತದುರ್ಗ ಬೆಟ್ಟ ಅನ್ಸುತ್ತೆ, ಇದೆ ಅನ್ಕೊತೀನಿ ಸಾವಂತದುರ್ಗ ಬೆಟ್ಟ. ಬಟ್ ತುಂಬ ಕಷ್ಟ ಇದೆ ಸಾವಂತದುರ್ಗ ಬೆಟ್ಟ ಹತ್ತೋದು. ಯಪ್ಪ, ನಾವು ಒಂದ್ಸತಿ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ, ಅರ್ಧಕ್ಕೆ ಸುಸ್ತಾಗ್ಬಿಟ್ಟೆ. ಆಮೇಲೆ ಪಾಪ ಯಾವುದು ಒಬ್ಬರು ವಯಸ್ಸಾದವ್ರು ಹತ್ತಾಯಿದ್ರು, ಅವ್ರು ನೋಡಿ ಮೋಟಿವೇಶನ್ ಅಟ್ಲಿ ಫುಲ್ ಹತ್ಬಿಟ್ಟು ಇನ್ನೇನು ಅರ್ಧ ಬಂದ್ಬಿಟ್ಟಿದ್ದೀನಿ ಅಂತ ಹತ್ಕೊಂಡು ಹೋಗಿದೆ. ಎಲ್ಲ ಅಲ್ಲಿ ಕುತ್ಕೊಂಡು ಎಲ್ಲ ಮೀಟಿಂಗ್ ಮಾಡ್ತಾವ್ರೆ, ಬನ್ನಿ ಹೋಗೋಣ ನೋಡೋಣ ಮಾತಾಡ್ತಾವ್ರೆ ಅಂತ. ಪ್ರೀತಿ ಅವರೇ, ಅವರಿಗೆ ಕೇಳ್ರಿ. ಅವರೇ ಏನು ಹೇಳಿ, ನಿಮ್ಮ ಅನಿಸಿಕೆ ಏನಿದೆ? ದಯವಿಟ್ಟು ಹೊರಟೋಗ್ಬೇಕು. ಎಂತ ಅವಮಾನ, ದಯವಿಟ್ಟು ಹೊರಟೋಗ್ಬಿಡಿ ಅಂತ ಬಂದಂಗೆ ಗ್ಯಾಸ್ ಹಾಕ್ಸ್ಬಿಡಿ. ನೀವು ತಾನೇ ಬಂದಿರೋದು, ನನ್ನ ಕರ್ಕೊಂಡು ಹೋಗಿದ್ದೀರಾ? ನಾವ ಹೋಗಿ ಅಂದಿದ್ದು, ನಮ್ಮನ್ನೇ ತಕ್ಕ ಮಾತಾಡ್ಸಕ್ ಬಂದ್ರಿ. ನಮ್ಮನ್ನ ಮಾತಾಡ್ಸಕ್ ಬಂದ್ರೆ ಈ ವಾಯ್ಸ್ ಚೆನ್ನಾಗಿ ಬರುತ್ತೆ ಪ್ರೀತಿ ಅವರೇ. ಅಲ್ಲ ನಾನು ಮಾತಾಡ್ತೀನಿ, ಏನ್ ಮಾತಾಡ್ಬೇಕು? ಶ್ರೀರಾಮ್ಪುರದಲ್ಲಿ ಏನೇನು ಸಿಗುತ್ತೆ? ಶ್ರೀರಾಮ್ಪುರದಲ್ಲಿರೋರ್ನ ಕೇಳು. ಪಟಗಾರ್ ಪಾಳ್ಯದಲ್ಲಿ ಏನೇನು ಸಿಗುತ್ತೆ? ಪಟಗಾರ್ ಪಾಳ್ಯದಲ್ಲಿ ಚೇಪೆಕಾಯಿ ಸಿಗುತ್ತೆ. ನಮ್ಮ ಅಜ್ಜಿ ಮನೆಗೆ ಬನ್ನಿ, ಚೇಪೆಕಾಯಿ ಸಿಗುತ್ತೆ, ಮಾವಿನಕಾಯಿ ಸಿಗುತ್ತೆ. ಅಷ್ಟೇನಾ? ಮನೆ ಬರ್ಕೊಂಡು ಕೊಡಕ್ಕಾಗುತ್ತಾ ಪಟಗಾರ್ ಪಾಳ್ಯಕ್ಕೆ? ಚೇಪೆಕಾಯಿ ಮಾವಿನಕಾಯಿ ತಂದೆ ಕೊಟ್ಟಿಲ್ವಲ್ಲ? ನಾನೇನು ನಿನ್ಗೆ ಅಗ್ರಿಮೆಂಟ್ ಹಾಕೊಂಡಿದ್ದೀನಿ, ಚೇಪೆಕಾಯಿ ಮಾವಿನಕಾಯಿ ಮಾಡ್ತೀನಿ ಅಂತ. ನೀನು ಎಲ್ಲ ಅಲ್ವಾ? ಅದಕ್ಕೆ ಏನಿಲ್ಲ, XXL ಅಲ್ಲ XXL ಅಲ್ಲ, ಲೆಮನ್ ಎಲ್ಲ. ಓ ಮನಿ ವಿರಾಟ್ ಕೊಹ್ಲಿ ಫ್ಯಾನ್ ಬಂದ್ರಿ? ಏನ್ರಿ CSK ಫ್ಯಾನ್ ಅಂತೆ. RCB ಫ್ಯಾನ್ ಡೈಯಾರ್ಡ್. ಇಲ್ಲ ಅಲ್ಲ, ನಾನು RCB ಫ್ಯಾನ್ ಅಲ್ವಾ, ಕೊಹ್ಲಿ ಫ್ಯಾನ್, ವಿರಾಟ್ ಕೊಹ್ಲಿ ಫ್ಯಾನ್. ಎಷ್ಟು ಕೆಜಿಗೆ ಕೋಳಿ? ವೀನಾ ಇದು? ಪಾಪ ಇದೇ ಹುಡುಗಿ ಕೆಲವು ವರ್ಷಗಳ ಹಿಂದೆ ಮದುವೆ ವ್ಲಾಗ್ ಮಾಡ್ತಾ ಇಲ್ಲ, ಅನು ಮದುವೆದು. ಅಪ್ಪ ಅಮ್ಮ ಇಲ್ಲ ಅಂತ ಹೊಡಿತೀಯಾ? ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾ ಇದ್ಲಂತೆ, ನಿಲ್ಲಿಸ್ಬಿಟ್ರು. ವ್ಲಾಗಿಗೆ ಬರಲ್ಲ ಅಂತ. ನಮ್ದು ಕಂಟೆಂಟು ಇವ್ನಿಗೆ 15,000 ಪೇಮೆಂಟು. ಇನ್ನು ಪೇಮೆಂಟೇ ಬರಲ್ಲ, ಇನ್ನು ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಅವಾಗಲೇ ಹೇಳ್ತಾವ. ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಸಬ್ಸ್ಕ್ರೈಬರ್ಸ್. ಓ ನೀತಿ ಕಾಮಿಡಿ ಮಾಡೋದ್ಲ, ನಕ್ರಿ ಎಲ್ಲ ಅವಲೇ ಬೇಜನ್ ಕಾಮಿಡಿ ಐತೆ. ಕಾಮಿಡಿ ಕಂಟೆಂಟ್ ಅವಲೇ ಆಟೋದೇ ಸಿಕ್ಕೈತೆ. ಎಷ್ಟೊಂದು ಪದಗಳು ಮುತ್ತಿನಂತ ಕನ್ನಡ ಪದಗಳು ಬಂತು. ಇದು ಟ್ರೋಲ್ ಆಗುತ್ತೆ, ಟ್ರೋಲ್ ಆಗಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಆಕ್ಚುಲಿ ಯೂಟ್ಯೂಬ್ ಯೂನಿವರ್ಸಿಟಿಯಿಂದ ಏನು ಕಲ್ತಿಲ್ಲ. ನಿಮ್ಮ ಬಾಸ್ ನಾವು ಕಲ್ತೀವಿ. ಆಕ್ಚುಲಿ ಏನಂದ್ರೆ ಸರ್, ಅದು ಹಂಗೆ ಓದಿಲ್ಲ, ಹಿಂಗೆ ಹೊಡೆದಿದ್ದು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಏನು ಗೊತ್ತಾ ಆಕ್ಚುಲಿ ಏನ್ರಿ ಮೀಡಿಯಾ, ನಾವದೆಲ್ಲ ಕಲ್ತಿಲ್ಲ ರೀ. ಟಚ್ ಆಗೋಯ್ತು, ಟಚ್ ಆಗೋಯ್ತು.
ಎಷ್ಟು ಚೀಪ್ ಅನಿಸ್ಬಿಡ್ತಂದ್ರೆ ಕೂತಿರೋ ಚೇರ್ ನ ಓದ್ಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಇದು ಬೇಕು, ಇದು ಬೇಕು. ನೀನು ತೆಗಿತಿಲ್ಲ ಬಿಡು, ತೆಗಿ. ಎಷ್ಟು ಚೀಪ್ ಅನ್ನಿಸ್ತು. ಹಾಂ ಸರ್, ಎಷ್ಟು ಚೀಪ್ ಅನಿಸ್ತು. ಎಲ್ಲ ನಮ್ಮ ತೊಡೆ ಮೇಲೆ ಕೂತ್ಕೊಂಡಿದ್ರು, ಒಬ್ಬರಲ್ಲ, ಎಲ್ಲ 4 ಜನ ಕೂತ್ಕೊಂಡಿದ್ರು. ಇವಾಗ ಅವ್ರು ಹ್ಯಾಪಿನೋ ಅದೇ ಅವ್ನಿಗೆ ಆಕ್ಸಿಡೆಂಟ್ ಆದಾಗ ದರ್ಶನ್ ಇವನ್ ಮೇಲ್ತಾನೆ ಚೆನ್ನಾಗಡೆ ಎಲ್ಲ ರೀಲ್ಸ್ ಮಾಡಿದ ಒಂದು ಟಿಕ್ಟಾಕ್. ಹೇಳೋ ಡೈಲಾಗು ಅದು ಮರ್ತೋಗಿದ್ದೀನಿ. ಕುಮಾರ್ ಕಿಶೋರ್ ಮಾಡ್ಲಾ? ಹಾಂ, ಯಾಕ್ರು ಬೇಕು ನಿಮ್ಗೆ ಬೆಲೆ ಜಿ ಇರಿಟೇಷನ್ ಕಳಿಸಿ ನನ್ನ ಹತ್ರ ಇರೋದು 2 ಟೊಮೊಟೊ ಸರ್. ಇನ್ನು ಕೊಯ್ದು ಬರ್ತೇನೆ ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿಮಗೆ? ತನುಜ್ರಾವ್ ಅವರೇ, ಪ್ರೀತಿ ಅವರು ಹೆಂಗ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ಏನ್ ನಿಮ್ಮ ಹೆಸರು? ಧಾರ್ಮಿಕ. ಧಾರ್ಮಿಕನೆಲ್ಲೋ ಹೆಸರು ಕೇಳಿದ್ದೆ. ಕರೆಕ್ಟ್. ಆ ಹುಡುಗಿ ಹೆಸರೇನು? ಕವಿಯಾರ. ದಿಸ್ ಈಸ್ ವೆರಿ ಗುಡ್. ಚಬಿಗರ್. ದಿಸ್ ಈಸ್ ನಿನ್ನ ಹೆಸರೇನು? ಸುಪ್ರೀತಾ. ನೀವ್ ಹೆಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತೀರಾ ವ್ಲಾಗ್? ಹಂಗ್ ಮಾಡಿ, ಹಂಗ್ ಹೇಳಿ. ಹೆಂಗ್ ಹೇಳ್ತೀರಾ ನೀವು ವ್ಲಾಗಲ್ಲಿ? ಹೇಳಿ. ನಾನು ಅವಾಗ್ಲಿಂದ ಬಿಟ್ಬಿಟ್ಟೆ. ಬಿಟ್ಬಿಟ್ಟ? ಹೇಗೆ ಹೇಳ್ತಾ ಇದ್ರಿ ಹೇಳಿ? ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ ಹೇಳಲ್ಲ ಇವಾಗ. ಪರವಾಗಿಲ್ಲ. ಏನು ಹೇಳ್ತಾ ಇದ್ರಿ? ಫೇವ್ರೆಟ್ ಹೀರೋ ಯಾರು? ಅಪ್ಪು. ಅಪ್ಪು. ಓ, ನಿಮ್ಮ ಊರ್ ಬಗ್ಗೆ ಹೇಳಿ. ಏನು ಇವತ್ತು ಸ್ಪೆಷಲ್ ಅಂತ? ನಮ್ಮೂರಲ್ಲಿ ಮರದ ಮುನೇಶ್ವರನ್ ಜಾತ್ರೆ ಮಾಡ್ತಾ ಇದೀವಿ. ನಮ್ಮ ಮನೆಯಿಂದ 8 ಮರಿ ಹೊಡೆದಿದ್ದೀವಿ. ಎಲ್ಲ ಊಟ ಮಾಡ್ಕೊಂಡು ಹೋದ್ರು. ಇನ್ನೊಂದ್ ಮರಿ ಹೊಡ್ಸ್ಕೊ ಬರಕ್ ಹೋಗವ್ರೆ ರಾತ್ರಿಗೆ. ನಮ್ಮೂರ ಹೆಸರು ಹೇಳ್ಬೇಕಾ? ಹೇಳ್ದೆ. ಇಲ್ಲ, ಜೋಡಗಟ್ಟೆ ಹೇಳಿ. ಮರದ ಮುನೇಶ್ವರ ಅಂತ ಹೇಳ್ದೆ. 8 ಮರಿ ಹೊಡೆದಿದ್ದೀವಿ. ಆಮೇಲೆ ಹೊಡ್ಸ್ಕೊಂಡ್ ಬರಕ್ಕೆ, ಬಿರಿಯಾನಿ ಮಾಡಕ್ಕೆ, ಫಿಶ್ ತರಿಸ್ತಾವ್ರೆ. ಅದೇ ಇವಾಗಿನ ಸ್ಪೆಷಲ್, ಇವತ್ತಿನ ಸ್ಪೆಷಲ್. ಸದ್ಯಕ್ಕೆ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇನ್ನೆಲ್ಲ ನಮ್ಮ ಅಣ್ಣ ಹೇಳ್ತಾರೆ. ಬಂಧು ಮಿತ್ರ ಎಲ್ಲ ಬಂದಿದ್ದೀವಿ. ನಮ್ಮ ಬಂಧು ಮಿತ್ರರು, ಆಪ್ತರು ಎಲ್ಲ ಬಂದಿರೋದು ತುಂಬಾ ಖುಷಿ. ನಮ್ಮ ಅಣ್ಣ, ನಮ್ಮ ಅಕ್ಕನೀರು ಎಲ್ರು ಬಂದವ್ರೆ. ನಮ್ಮ ಮಾಮ, ನಮ್ಮ ಚಿಕ್ಕಮ್ಮ ಎಲ್ರು ಬಂದವ್ರೆ. ಅವ್ರ ಆಕ್ಷನ್ ನೋಡಿ ಅವ್ರು ಡಬಲ್ ಮೀನಿಂಗ್ ಅಲ್ಲಿ ತಗೋತಾವ್ರೆ ನಮ್ಮ ಮಾತನ್ನ. ಹಂಗೆ ಹೇಳಿದ್ ಮಾಮ. ನೋಡ್ರಿ, ಹಿಂಗೆಲ್ಲ ಅರ್ಥ ಮಾಡ್ಕೋತಾರೆ. ನಮ್ಮ ಮನೆ ಸರಿ ಇಲ್ಲ, ಎಲ್ರು ತಮಾಷೆ ಜಾಸ್ತಿ. ಆಮೇಲೆ ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ನೆಕ್ಸ್ಟ್ ಇದೇನು? ನಿಮ್ಮ ಮನೆಯವರೆಲ್ಲ ಹೋಗಿದ್ದಾರೆ? ನಮ್ಮ ಮನೆಯವರೇನೆ ಹೋಗಿರೋದು ಹೊಡ್ಸ್ಕೊ ಬರಕ್ಕೆ. ಅವ್ರು ಫುಲ್ ಬಿಸಿ ಅಲ್ಲ? ನೀವ್ ಕೇಳ್ರಿ. ಇವ್ರು ನಮ್ಮ ಮನೆ ಫುಲ್ಲಿ ಮಾತಾಡ್ತಾರೆ. ತಗೊಳ್ಳಿ. ಅವಾಗಿಂದ ಮಾತಾಡ್ಬಿಟ್ರು. ಬಂತು ಮಳೆ ಬಂತು. ಬೀಳ್ತಿಯಾಗಣು. ಯಾವ ಬೆಟ್ಟ ಹೇಳೋದು? ಇವತ್ ಮಳೆ ಬರುತ್ತೆ ನೋಡು. ನೋಡ್ತಾವಣಿ ಬಲಾಟ. ಗಾಳಿನೇ ದುಕ್ಕೊಂಡೈತೈತೆ. ಅಲ್ಲೋಡೋಲಿ ಎಕ್ಸ್ಪ್ರೆಷನ್ ಕೊಡ್ತಾವ್ರಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಕಳ್ಳ ಓನ್ ಮಾತಾ ಇದೀಯಾ? ಲವ್ ಮಾತಾ ಇದೀಯಾ? ಡ್ಯಾನ್ಸ್. ಅವ್ನು ಧ್ರುವ ಸರ್ಜಾ ಅವ್ರು ಬೈಸಿಪ್ಸ್ ತೋರಿಸ್ತಾನೆ. ಹಾಯ್ ಗಾಯ್ಸ್. ಹೇಳಿ ಕೇಳಿಸುತ್ತೆ. ಹಂಗೆ ಕೇಳಿಸುತ್ತೆ. ಹೇಳಿ.
ಅವ್ರು ಬೇಡ ನಾಚ್ಕೊಂತವ ತುಂಬಾ. ಏನ್ ಹೇಳ್ಬೇಕು ಹಂಗೆ ಹೇಳಿ. ಬೇಡ ಅದಂಗೆ ಬೇಡ ಬೇಡ. ಇವ್ರಿಗೆ ಏನಂದ್ರೆ ಇವ್ರಿಗೆ ಹೆಸರು ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಇವಾಗ ಹೇಳಿಸ್ತೀನಿ Content guys, come on. Give me content. ಸುಪ್ರೀತಾ. ಸುಪ್ರೀತಾ. ಎಸ್ ಯು. ನಾನು ಹೇಳ್ಕೊಡ್ತೀನಿ. ಬೇಡ ಬೇಡ ಬೇಡ. ಧಾರ್ಮಿಕಾ. ನನ್ನ ಸ್ಪೆಲ್ಲಿಂಗ್ ಧಾರ್ಮಿಕೀಯ ಹುಡ್ತಿ. ಧಾರ್ಮಿಕಾ ಎಂ ರಾವು. ನಮ್ಮ ಡ್ಯಾಡಿ ಹೆಸರು ಮಂಜುನಾಥ್ ರಾವ್. ನಿಮ್ಮ ಡ್ಯಾಡಿ ಹೆಸರೇನು? ಸುನೀಲ. ಎಷ್ಟು ಚೆನ್ನಾಗಿದೆ. ಅವ್ರ ಡ್ಯಾಡಿ ಹೆಸರು ಸುನೀಲ, ಇವ್ರ ಹೆಸರು ಸುಪ್ರೀತಾ. ಎಸ್ ಎಸ್ ಸುಪ್ರೀತಾ ಎಸ್. ಇವನೊಬ್ಬ ನೀವು ಸ್ಮೈಲ್ ಮಾಡ್ತಿರೋ ಕಾಯಿ ನಾವು ಉಮ್ ಅಂತಾನೆ ಹೇಳ್ತಾನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ಮೈಲ್ ಮಾಡ್ತಾವನು ಇವಾಗ. ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಒಂದು ಕ್ವಶನ್ಸ್ ಕೇಳ್ತೀನಿ, ಅವ್ರ ಆನ್ಸರ್ಸ್ ಹೇಳಿದ್ರೆ ಕಮೆಂಟ್ ಮಾಡಿ. ಸುಪ್ರೀತಾ, ಅವಳ ಹೆಸರು ಸುಪ್ರೀತಾ. ಸುಪ್ರೀತಾ ಕತ್ತತ್ತು. ಇವಳ ಹೆಸರು ಸುಪ್ರೀತಾ. ಏನ ನಿನ್ನ ಹೆಸರು? ಸುಪ್ರೀತಾ. ಸುಪ್ರೀತಾ. ಇವ್ರ ಏನು ಅಂತ ಕೇಳೋಣ. ನಿಮ್ಮ ಫಾದರ್ ನೇಮ್ ಏನು? ಸುನೀಲ. ಇವರ ಮದರ್ ನೇಮ್ ಕೇಳೋಣ. ಮದರ್ ನೇಮ್ ದಿವ್ಯಾ ಅಂತೆ. ನಿಮ್ಮ ಗ್ರ್ಯಾಂಡ್ ಫಾದರ್ ನೇಮ್ ಹೆಸರು ಏನು? ಹಂಗಂದ್ರೆ ತಾತನ ಹೆಸರೇನು? ಹೇಳು. ಸ್ವಾಮಿದೇವ್. ನಿಮ್ಮ ಅಜ್ಜಿ ಹೆಸರು? ಹಂಗ ಆರ್ಗೋಡು ಪ್ಯಾರಾಚೂಟ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಯಾವ್ದು ಐಫೋನ್ ಅಂತೆ. ಐ ಏನು ಕಾಣ್ತಾ ಇಲ್ವೋ. ಇವತ್ತು ಒಬ್ಬರನ್ನ ಕೇಳಿಲ್ಲ ದೋತಿ. ಏಯ್ ನಂದಿತನ್ ಕೇಳಿಲ್ಲ ನೀನು. ನಂದಿತಾ ಬೇಜಾರು ಮಾಡ್ಕೋತಾಳೆ. ಮಖ ತೋರ್ಸಾರ. ಯಾರ್ ಪಾನ್? ಯಾಕಾಗ ಗಾಯ್ಸ್ ಕಮ್ ಹಿಯರ್ ಗಾಯ್ಸ್. ಓಡ್ರ ಇದು ನೀತಿ ಅಡ್ಡ. ಏ ಹುಲಿ ಅಲ್ಲ, ಯಾವ್ದು ಹಾವು ಬಂದಂಗೆ ಎದುರ್ಕೊಂಡ್ಬಿಟ್ಟು. ಹೋಯ್ತು. ಟಾರ್ಚ್ ಎಲ್ಲ ಐತೆ ಇಲ್ಲಿ. ಅಷ್ಟೇ ಫ್ರೆಂಡ್ಸ್, ದೀರ್ಘ ನೈಟ್ ಊಟ ಮಾಡ್ಕೊಂಡು ಹೊರಟಿವಿ. ಫುಲ್ ಗಾಳಿ ಮಳೆ, ಫುಲ್ ರೋಡೆಲ್ಲ ಫುಲ್ ಕೊಚ್ಚೆ. ಹಿಂಗೆ ಓಡ್ಕೊಳ್ತಾ ಈ ಥರ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಯಾಕಂಗ್ ಡಿಸ್ಟರ್ಬೆನ್ಸ್ ಮಾಡ್ತೀರಾ? ಅಷ್ಟೇ.